ಬೌದ್ಧ ಧಮ್ಮ ನಿರ್ಮಿತ ಒಂದು ಬೌದ್ಧ ಸಮಾಜದ ಪರಿಕಲ್ಪನೆ ಹಿನ್ನೆಲೆಯಲ್ಲಿ ಏನು ಹಬ್ಬಾಪಿಸ್ತಿದೀವೋ ಒದ್ದಾಟ ಇವತ್ತು ಬೇಕು. ಇವತ್ತೇನು 70 ವರ್ಷಗಳ ನಂತರ ಇವತ್ತು ನಾವು ಒಂದು ಸಣ್ಣ ಬೆಳಕು ಕಾಣ್ತಾ ಇದ್ದೀವಿ. 70 ವರ್ಷಗಳ ನಂತರದಲ್ಲಿ ಒಂದು ಸಣ್ಣ ಬೆಳಕಿದೆ, ನಿಜವಾದ ಬೆಳಕು. ಈ ದಿಕ್ಕಿನಲ್ಲಿ ಹೋಗಲೇಬೇಕಾದ್ರು. ನಮೋ ತಸ್ಸಾ ಭಗವತೋ ಅರಹತೋ ಸಮ್ಮಾ ಸಂಬುದ್ಧಸ್ಸ. ನಮೋ ತಸ್ಸಾ ಮಾನವ ಮೈತ್ರಿ ಸಮ್ಮೇಳನದ 2ನೇ ದಿನದ ಕಾರ್ಯಕ್ರಮದ ಉದ್ಘಾಟನೆಗೆ ಆಗಮಿಸಿರ್ತಕ್ಕಂಥ ಎಲ್ಲ ಗೌರವಾನ್ವಿತರಿಗೂ ಕೂಡ ಹೃದಯಪೂರ್ವಕ ಅಭಿನಂದನೆಗಳು. ಇವತ್ತು ಅಂಬೇಡ್ಕರ್ ಅವರು 1971ರಲ್ಲಿ ಲಾ ಮಿನಿಸ್ಟರ್ ಅವರು ಶ್ರೀ ನೆಹರೂರ ಮಂತ್ರಿಮಂಡಲಕ್ಕೆ ರಾಜೀನಾಮೆ ಕೊಡ್ತಾರೆ. ರಾಜೀನಾಮೆ ಕೊಡಬೇಕಾದ್ರೆ ಹಲವಾರು ಕಾರಣಗಳು ಕೊಡ್ತಾರೆ. ಅದು ಕಾರಣ ಕೊಡೋದೇನಪ್ಪ ಅಂತಂದರೆ ಹಿಂದೂ ಕೊಡುಗೆ ಇಲ್ಲಿ ಮಹಿಳೆಯರಿಗೆ ಸ್ವಾತಂತ್ರ್ಯನ ಕೊಡುವಂಥ ಒಂದು ಬಿಲ್. ಅದು ಅವ್ರಿಗೆ ವಿವಾಹ ಆಗೋದಕ್ಕೆ, ವಿವಾಹ ವಿಚ್ಛೇದ ಪಡ್ಕೊಳ್ಳೋದಕ್ಕೆ, ತಂದೆ ಆಸ್ತಿಗೆ ಅಧಿಕಾರ ಪಡ್ಕೊಳ್ಳೋದಕ್ಕೆ ಎಲ್ಲ ಕೊಡುವಂಥ ಬಿಲ್. ಅದನ್ನು ನೀವು ಅನುಷ್ಠಾನಕ್ಕೆ ತರಲಿಲ್ಲ ಅಂತೇಳಿ, ಮತ್ತು ಹಿಂದುಳಿದ ವರ್ಗದವರಿಗೆ ಮೀಸಲಾತಿಯನ್ನು ನೀವು ತರಲಿಲ್ಲ ಅಂತ ಹೇಳಿ ಕೆಲವರು ಅದನ್ನು ಕೂಡ ಕಾರಣ ತಿಳಿಸ್ತಾರೆ. ಸೊ ಹಾಗಾಗಿ ಅಂಬೇಡ್ಕರ್ ಅವರು ಮಹಿಳೆಯರಿಗೋಸ್ಕರ, ಹಿಂದುಳಿದ ವರ್ಗದವ್ರಿಗೋಸ್ಕರ, ಕಾರ್ಮಿಕರಿಗೋಸ್ಕರ ಯಾರ್ಯಾರು ಶೋಷಣೆ ಹೋಗಕ್ಕೆ ಸಾಧ್ಯ ಇರುತ್ತೆ ಸಮಾಜದಲ್ಲಿ ಅಂತ ಎಲ್ಲರ ಪರವಾಗಿ ಧನಿಯಾಗಿರ್ತಂಥವ್ರು. ಹಾಗಾಗಿ ಅವರು ಈ ದೇಶದ ಬಹುಸಂಖ್ಯಾತ ಶೋಷಿತ ವರ್ಗದವ್ರಿಗೆ ನಾಯಕರು. ಯಾರಾದರೂ ಕೇವಲ ಅವರ ದಲಿತರಿಗೆ ಸೀಮಿತ ಮಾಡಿದ್ರೆ ಅದು ಅಂಬೇಡ್ಕರ್ ಅವರು ಮಾಡುವಂಥ ಅನ್ಯಾಯ. ಬದಲಾಗಿ ಆ ಅಂಬೇಡ್ಕರ್ ವಿಚಾರಗಳಿಂದ ಅವರೇ ವಂಚಿತರಾಗಿ ತಾವು ಅಂಥ ಒಂದು ಬಲಿಷ್ಠವಾದಂಥ ಶಕ್ತಿಯುತವಾದಂಥ ವಿಚಾರದಿಂದ ಅವರೇ ವಂಚಿತರಾಗ್ತಾರೆ. ಯಾಕೆಂದರೆ ಅಂಬೇಡ್ಕರ್ ವಿಚಾರಗಳನ್ನು ಓದಿದವರು ಯಾರೂ ಕೂಡ ಅನ್ಯಾಯ ಸಹಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಅವರೆಲ್ಲರೂ ಕೂಡ ಅಂಬೇಡ್ಕರ್ ವಿಚಾರಗಳನ್ನು ಓದಿದ್ರೆ ಶೋಷಣ ಸಮಾಜದಲ್ಲಿ ಹೇಗಾಗುತ್ತೆ ಅಂತ ತಿಳ್ಕೊಂಡು ಅದರ ವಿರುದ್ಧ ಎದ್ದು ನಿಂತು ಪ್ರಯತ್ನ ಮಾಡೇ ಮಾಡ್ತಾರೆ. ಹಾಗಾಗಿ